ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡು ಅ ಪೋಯಮ್ ಫ್ರಮ್ 6th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. 6ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪದ್ಯವನ್ನು ಮಾಡ್ತಿದ್ದೀವಿ. ವಿ ಆರ್ ಗೋಯಿಂಗ್ ಟು ಡು ಅ ಪೋಯಮ್ ತಾಯಿಯ ನೆನಪು. ಇಟ್ಸ್ ದೆನ್ ಅ ಪೂರಕ ಪಾಠ. ಓಕೆ, ಅಟ್ ದ ಎಂಡ್ ಆಫ್ ಯುವರ್ ಟೆಕ್ಸ್ಟ್ ಬುಕ್ ಯು ಹ್ಯಾವ್ ದಿಸ್. ಇಟ್ಸ್ ಇನ್ ಪೇಜ್ ನಂಬರ್ 126, 126. ಈ ಪದ್ಯವನ್ನು ಬರೆದಿರುವವರು ಡಾಕ್ಟರ್ ಎಸ್ ಪಿ ಪದ್ಮಿನಿ ನಾಗರಾಜು. Okay, so we don't have a question answers alla enilla, just read the poem and understand the vocabulary. Thaayiya nenapu. Thaayi andre mother, nenapu andre the memories, the remembering the amma. Ammana ಬೆಚ್ಚಗಿನ ಮಡಿಲಲ್ಲಿ ಮಲಗಿದ್ದು. So ಅಮ್ಮನ ಬೆಚ್ಚಗಿನ ಮಡಿಲು ಅಂದ್ರೆ lap. The lap of my amma is a very warm, so I slept there. ಮಲಗಿದ್ದು. ಎದೆ ಹಾಲು ಕುಡಿದು. I had the breast milk. My mother, she breastfed me. ತೊಡೆ ಏರಿ ಕುಣಿದು. I even enjoyed, even danced on her lap, ತೊಡೆಯಲ್ಲಿ. ಅಮ್ಮನ ಕೈ ಹಿಡಿದು. I held her hands. ಮೇಲೆದ್ದು ನಿಂತಿದ್ದು. I held her hands, I stood. ಮೊದಲ ಸಲ ಹೊಸ್ತಿಲು ದಾಟಿ ಹೊರ ಹೋದದ್ದು. ಹೊಸ್ತಿಲು ಅಂದರೆ in the door you will be having that wooden piece, right, it's a horizontal on the floor, so that is called as a ಹೊಸ್ತಿಲು. Okay, ಮೊದಲ ಸಲ ಹೊಸ್ತಿಲು ದಾಟಿ ಹೋದದ್ದು. ಐ ವೆಂಟ್ ಔಟ್ಸೈಡ್ ದ ಡೋರ್ ದ ಫಸ್ಟ್ ಟೈಮ್. ಅನ್ನಪ್ರಾಶನದಂದು. ಅನ್ನಪ್ರಾಶನ ಅಂದರೆ ದ ಡೇ ವೇರ್ ದೇ ಗಿವ್ ದ ಫಸ್ಟ್ ಟೈಮ್ ದ ಫುಡ್. ಓಕೆ, ದ ರೈಸ್. ಅಪ್ಪನ ಕಣ್ತುಂಬಿ ಹರಸಿದ್ದು. ಅಪ್ಪ ಕಣ್ತುಂಬಿ ಹರಸಿದ್ದು. ಅಪ್ಪ ಹಿ ಬ್ಲೆಸ್ಡ್ ಮೀ. ಸುತ್ತಲ ಮನೆಯವರಿಗೆ, ಫಾರ್ ದ ನೇಬರಿಂಗ್ ಹೌಸ್ ಪೀಪಲ್. ಅಮ್ಮ ಸಿಹಿ ಹಂಚಿದ್ದು. ಅಮ್ಮ ಗಿವ್ ದ ಸ್ವೀಟ್ಸ್. ಕೈ ಹಿಡಿದು ಅಕ್ಕಿಯಲ್ಲಿ. ದೇ ಹೆಲ್ಡ್ ಮೈ ಹ್ಯಾಂಡ್ಸ್ ಆ್ಯಂಡ್ ಇನ್ ದ ರೈಸ್ ಓಂಕಾರ ಬರೆಸಿದ್ದು. ದೇ ಮೇಡ್ ಮೀ ಟು ರೈಟ್ ಓಂ ಫಾರ್ ದ ಫಸ್ಟ್ ಟೈಮ್. ಐ ರೋಟ್ ಇಟ್ ಸಮ್ವೇರ್. ಜನಕ್ಕೆ ನನ್ನನ್ನು ತೋರಿ. ಫಾರ್ ದ ಪೀಪಲ್. ಅಮ್ಮ ಶಿ ಶೋಡ್ ಮೀ ಟು ದ ಪೀಪಲ್. ಹಿಗ್ಗಿ ಮೈ ಮರೆತಿದ್ದು. ಶಿ ಟಾಕ್ ಸಮಥಿಂಗ್ ಅಬೌಟ್ ಮೀ ಆ್ಯಂಡ್ ಶಿ ವಾಸ್ ವೆರಿ ಪ್ರೌಡ್ ಅಬೌಟ್ ಮೀ. ಬದುಕಿನಲ್ಲಿ ಬಂಗಾರವೆಂದರೆ ಬಾಲ್ಯವೇ ನೋಡಮ್ಮ. ಸೊ ಇನ್ ದ ಲೈಫ್ ದ ಗೋಲ್ಡನ್ ಪೀರಿಯಡ್ ಆಫ್ ಲೈಫ್ ಇಸ್ ದ ಚೈಲ್ಡ್ಹುಡ್. ಗೋಲ್ಡನ್ ಅಂದರೆ ಬಂಗಾರ. ಸೊ ಬಾಲ್ಯ ಅಂದರೆ ಚೈಲ್ಡ್ಹುಡ್ ಇಸ್ ದ ಗೋಲ್ಡನ್ ಪೀರಿಯಡ್ ಇನ್ ದ ಲೈಫ್. ಹೇಗೆ ಮರೆಯಲಿ? ಹೌ ಕ್ಯಾನ್ ಐ ಫರ್ಗೆಟ್? ಬಾಲ್ಯಕ್ಕಿಂತ ಸಿಹಿ ನಿನ್ನ ನೆನಪಮ್ಮ. ಹೌ ಕ್ಯಾನ್ ಐ ಫರ್ಗೆಟ್ ದಟ್ ಯೋರ್ ಮೆಮರೀಸ್ ಆರ್ ಮೋರ್ ಸ್ವೀಟರ್ ದ್ಯಾನ್ ದ ಚೈಲ್ಡ್ಹುಡ್. ಸೊ ದಿಸ್ ಇಸ್ ದ ಪೋಯಮ್ ತಾಯಿಯ ನೆನಪು. ತುಂಬ ಸಿಂಪಲ್ ಇದೆ. ಸೊ ಪ್ಲೀಸ್ ರಿಪೀಟ್ ಮಾಡಿ, ಒಂದ್ಸಲ ಕೇಳಿಸ್ಕೊಳ್ಳಿ. ಇಫ್ ಯು ಹ್ಯಾವ್ ಎನಿ ಡೌಟ್, ತುಂಬ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅವ್ರು ರೈಟ್ ಮೇಲ್ ಟು yashaswikannadavaani@gmail.com. ನಾವು ಲೆಟ್ಸ್ ರೀಡ್ ದ ಪೋಯಮ್. ಒಟ್ಟಿಗೆ ಓದೋಣ, ಜೊತೆಗೆ ಓದಿ. ಐ ರೀಡ್ ಇಟ್ ಸ್ಲೋಲಿ. ತಾಯಿಯ ನೆನಪು. ಈ ಪದ್ಯವನ್ನು ಬರೆದಿರುವವರು ಡಾಕ್ಟರ್ ಎಸ್ ಪಿ ಪದ್ಮಿನಿ ನಾಗರಾಜು. ಅಮ್ಮನ ಬೆಚ್ಚಗಿನ ಮಡಿಲಲ್ಲಿ ಮಲಗಿದ್ದು. ಎದೆ ಹಾಲು ಕುಡಿದು ತೊಡೆಯೇರಿ ಕುಣಿದಿದ್ದು. ಅಮ್ಮನ ಕೈ ಹಿಡಿದು ಮೇಲೆದ್ದು ನಿಂತದ್ದು. ಮೊದಲ ಸಲ ಹೊಸ್ತಿಲು ದಾಟಿ ಹೊರ ಹೋದದ್ದು. ಅನ್ನಪ್ರಾಶನದಂದು ಅಪ್ಪ ಕಣ್ತುಂಬಿ ಹರಸಿದ್ದು. ಸುತ್ತಲ ಮನೆಯವರಿಗೆ ಅಮ್ಮ ಸಿಹಿ ಹಂಚಿದ್ದು. ಕೈ ಹಿಡಿದು ಅಕ್ಕಿಯಲ್ಲಿ ಓಂಕಾರ ಬರೆಸಿದ್ದು. ಜನಕ್ಕೆ ನನ್ನನ್ನು ತೋರಿ ಹಿಗ್ಗಿ ಮೈ ಮರೆತಿದ್ದು. ಬದುಕಿನಲ್ಲಿ ಬಂಗಾರವೆಂದರೆ ಬಾಲ್ಯವೇ ನೋಡಮ್ಮ. ಹೇಗೆ ಮರೆಯಲಿ? ಬಾಲ್ಯಕ್ಕಿಂತ ಸಿಹಿ ನಿನ್ನ ನೆನಪಮ್ಮ. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಶೇರ್ ದಿಸ್ ಪೋಯಮ್ ವಿತ್ ಯುವರ್ ಫ್ರೆಂಡ್ಸ್ ಹೂ ಆರ್ ಸ್ಟ್ರಗ್ಲಿಂಗ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪೋಯಮ್. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ, ಐ ಮೀಟ್ ಯು ವಿತ್ ಒನ್ ಮೋರ್ ಲೆಸನ್ ಅಂಡ್ ಪೋಯಮ್ ಸೂನ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book.
the one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for the children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Vandamale, Kagunita, Vattakshura, Arkavali, and words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks, it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.